ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅವರ ಹೆಸರು ಕೇಳಿಬರುತ್ತಿದೆ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮಾಜಿ ಸಿಎಂ ಎಂ ವೀರಪ್ಪ ಮೊಯ್ಲಿ ದೊಡ್ಡಬಳ್ಳಾಪುರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಯಾರೇ ಆಗಬಹುದು, 200 ಜನ ಬೇಕಾದರೂ ಆಗಬಹುದು. ನನ್ನಿಂದ ಯಾವುದೇ ಅಡ್ಡಿ ಇಲ್ಲ. ನಾನು ಕೂಡ ಯಾವುದೇ ಪ್ರಬಲ ಟಿಕೆಟ್ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಸರ್, ಈ ಸರಿ MP ಟಿಕೆಟ್ ಆಕಾಂಕ್ಷಿಯಾಗಿ ನಮ್ಮ ಗೌರಿಬಿದನೂರು ಮಾಜಿ ಶಾಸಕರು ಶಿವಶಂಕರ ರೆಡ್ಡಿ ಹೆಸರು ಕೇಳಿಬರ್ತಾರೆ ಮತ್ತು ಹಾಗೆ ಕೆಲವರು ಹೆಸರು ಕೇಳಿಬರ್ತಾರೆ ಸರ್ ಆಕಾಂಕ್ಷಿಯಾಗಿ. ಆಕಾಂಕ್ಷಿ ಯಾರೂ ಆಗ್ಬೋದು, ಆಕಾಂಕ್ಷಿ ಆಗೋಕ್ಕೆ ನಮ್ಗೆ ಅಡ್ಡಿ ಇಲ್ಲ. ಇನ್ನೊಂದು 100 ಜನ ಹಾಕಿ ಅವರು ಪ್ರಬಲ ಆಕಾಂಕ್ಷಿ ಅಂತ ಕೇಳಿಬರ್ತಾ ಇದೆ ಸರ್. ನಾನು ಆಕಾಂಕ್ಷಿ ಅಲ್ಲ. ನಾನು 2 ಬಾರಿ ಆಯ್ಕೆ ಆದೆ. ಇದರಲ್ಲಿ ಸೋತರು ಕೂಡ ಇವತ್ತಿನವರೆಗೂ ಕೂಡ ನಾನು MP ಅಂತೇಳಿ ತಿಳ್ಕೊಂಡು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಕೆಲವು ಕೆಲಸಗಳು ಬಾಕಿ ಇದೆ. ಆ ಕೆಲಸಗಳನ್ನು ಪೂರ್ತಿಗೊಳಿಸಬೇಕು ನನ್ನ ಆಸೆ ಇದೆ. ಅದು ನಾನು MP ಆಗದೇ ಇದ್ದಾಗ 5 ವರ್ಷಗಳ ಕಾಲ ಇಲ್ಲಿ ಏನು ಕೆಲಸ ಆಗ್ತದೆ. ಆದರೆ ಮುಂದೆ ನಾನು MP ಆಗದೇ ಇದ್ದರೆ ನಾನು ಬಯಸಿದಂಥ ಕಾರ್ಯಕ್ರಮ ಆಗ್ತದೆ ಇಲ್ವೋ ಅಂತೇಳಿ ನನಗೆ ಸಂಶಯ ಇದೆ. ಆದ್ದರಿಂದ ನಾವು ನಮ್ಮ ಪಕ್ಷ ಮನಗಂಡ್ರೆ ಅವರು ಅವಕಾಶ ಕೊಟ್ಟರೆ ನಾನು ನನ್ನ ಈ ಹತ್ತಿರ ಒಳ್ಳೆ ಇರ್ಬೋದು ಅಥವಾ ವೃಷಭಾವತಿ ಕಡಿಮೆ ನೀರು ಯೋಜನೆ ಇರ್ಬೋದು, ಯುವತಿಯರಿಗೆ ಕೆಲಸ ಕೊಡುವಂಥದ್ದು ಇರ್ಬೋದು, ಮತ್ತು ಕೆಲವು ಬೇರೆ ಕೂಡ ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ನಾನು ಹಾಕಿದ್ದು ಪ್ರಾರಂಭ ಮಾಡಿದ್ದು ಅದು ಪೂರ್ತಿಯಾಗಿದೆ. ಇದೆಲ್ಲ ಮಾಡುವಂಥ ಒಂದು ನಿರೀಕ್ಷೆಯಿಂದ ಹೊರತು ನಾನು ಆಕಾಂಕ್ಷಿ